ನಮಸ್ತೆ ವೀಕ್ಷಕರೇ. ನಾಳೆ ಸ್ಕಂದ ಮಾತದು ನಾನು ನಿಮಗೆ ಒಂದು ವಿಶೇಷವಾದ ಒಂದು ವಿಷಯ ಹೇಳಬೇಕು. ಸ್ಕಂದ ಮಾತ ಪ್ರತೀಕ ಬಂದ್ಬಿಟ್ಟು ಮಕ್ಕಳಿಗೆ ಆಶೀರ್ವಾದ, ಅಂದರೆ ಮಕ್ಕಳನ್ನು ಆಶೀರ್ವದಿಸೋ ಈ ಮಹಾ ಸ್ಕಂದ ಮಾತ ತಾಯಿ, ಸ್ಕಂದ ಜನನಿ, ಸ್ಕಂದನಿಗೆ ಜನ್ಮ ನೀಡಿದಂಥ ಮಾತಾ ಸ್ಕಂದ ಮಾತಾ ಪಾರ್ವತಿ. ನೋಡಿ, ಪಾರ್ವತಿ ದೇವಿನ ನಾಳೆ ಸ್ಕಂದ ಮಾತಾ ರೂಪದಲ್ಲಿ ನೀವು ಆರಾಧಿಸೋದ್ರಿಂದ ನಿಮ್ಮ ಮಕ್ಕಳಿಗೆ ಯಶಸ್ಸು, ಆರೋಗ್ಯ, ಅಭಿವೃದ್ಧಿ ಸಿಗುತ್ತೆ. ನೀವು ನಿಮ್ಮ ಮಕ್ಕಳ ಹೆಸರಲ್ಲಿ ಏನಾದರೂ ಕೇಳ್ಕೊಂಡಿದ್ರೆ ಅವರಿಗೆ ನೀವು ಅವ್ರ ಹೆಸರಲ್ಲಿ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಏನಾದರೂ ಕೇಳ್ಕೊಳ್ಳೋದಾದರೆ ನಾಳೆ ಅವ್ರ ಹೆಸರಲ್ಲಿ ಹರಕೆ ಕಟ್ಕೊಂಡು ನೀವು ನಾಳೆ ಸಂಕಲ್ಪ ಮಾಡ್ಕೊಂಡು ಇಟ್ಕೊಳ್ಳಿ. ಸಂಕಲ್ಪ ಮಾಡ್ಕೊಂಡು ಇಟ್ಕೊಂಡು ನೀವು ಸ್ಕಂದ ಮಾತೆನ ನೆನೆಸ್ಕೊಂಡು ನೀವು ಪೂಜೆ ಮಂತ್ರ ಜಪ ಮಾಡೋದರಿಂದ ನಿಮ್ಮ ಮಕ್ಕಳಿಗೆ ಯಶಸ್ಸು, ಅಭಿವೃದ್ಧಿ, ವಿದ್ಯಾಭ್ಯಾಸದಲ್ಲಿ ಯಶಸ್ಸು ಸಿಗುತ್ತೆ. ಅವರಿಗೆ ಎಲ್ಲ ರೀತಿಲೂ ಅನುಕೂಲ ಆಗುತ್ತೆ. ಮತ್ತು ಯಾರಿಗೇನ ಮಕ್ಕಳಾಗಿಲ್ಲ ತುಂಬ ದಿವಸದಿಂದ ಅಂತ ಅಂದರೆ ಅಂಥವ್ರು ಕೂಡ ಸ್ಕಂದ ಮಾತೆನ ನೆನೆಸ್ಕೊಂಡು ನೀವು ಹರಕೆ ಮಾಡ್ಕೊಳ್ಳಿ. ಹರಕೆ ಮಾಡ್ಕೊಳ್ಳೋದ್ರಿಂದ ನಿಮಗೆ ಮಕ್ಕಳ ಭಾಗ್ಯ ಸಿಗುತ್ತೆ. ನಿಮಗೆ ಮಕ್ಕಳ ಭಾಗ್ಯ ಸಿಗೋದ್ರಿಂದ ನಿಮ್ಮ ಮನೆಯಲ್ಲಿ ಅಭಿವೃದ್ಧಿ ಆಗುತ್ತೆ, ವಂಶಾಭಿವೃದ್ಧಿ ಆಗುತ್ತೆ. ಸ್ಕಂದ ಮಾತೆ ಮಂತ್ರ ಹಾಗೂ ಸ್ಕಂದ ಮಾತೆಯ ಆರಾಧನೆ, ನಾನು ಸ್ಕಂದ ಮಾತೆಯದು ನಿಮಗೆ ಮಂತ್ರ ಕೂಡ ಕೊಟ್ಟಿದ್ದೀನಿ ಹಿಂದಿನ ವಿಡಿಯೋಲಿ, ಅದರಲ್ಲಿ ನೋಡಿಕೊಂಡು ಮಂತ್ರ ಹೇಳಿ. ಮತ್ತು ಸ್ಕಂದ ಮಾತೆಯ ಕೆಲವೊಂದು ನಾಮಗಳಿದೆ, ಅದನ್ನು ಕೊಡ್ತೀನಿ. ಅದು ಈ ವಿಡಿಯೋಲಿ ಕೊಡ್ತೀನಿ ನಾನು. ಅದನ್ನು ನೀವು ಹೇಳ್ಕೊಂಡು ತುಪ್ಪದ ದೀಪ ಹಚ್ಚಬೇಕು. ಸ್ಕಂದ ಮಾತೆ ಹತ್ತಿರ ನೀವು ನಾಳೆ 5 ತುಪ್ಪದ ದೀಪ ಹಚ್ಚಬೇಕು. ನವರಾತ್ರಿಯ 5ನೇ ದಿನ ಆಗಿರೋದ್ರಿಂದ 5 ತುಪ್ಪದ ದೀಪ ಹಚ್ಚೋದ್ರಿಂದ ನಿಮಗೆ ನಿಮ್ಮ ಮಕ್ಕಳಿಗೆ ಯಶಸ್ಸು, ಅಭಿವೃದ್ಧಿ ಸಿಗುತ್ತೆ. ಯಾರಿಗೆ ಮಕ್ಕಳಾಗಿಲ್ಲ ಅಂದರೆ ಅಂಥವ್ರು ಕೂಡ ನಾಳೆ ಸ್ಕಂದ ಮಾತೆಗೆ ಬೆಲ್ಲ ಮತ್ತು ಅಕ್ಕಿಯಿಂದ ಮಾಡಿದ ತಂಬಿಟನ್ನು ನೈವೇದ್ಯ ಮಾಡಿ, ಸ್ಕಂದ ಮಾತೆಗೆ ತುಂಬ ಪ್ರಿಯ, ಸ್ಕಂದನಿಗೆ ಕೂಡ ತುಂಬ ಪ್ರಿಯ ಸುಬ್ರಹ್ಮಣ್ಯನಿಗೆ. ನಾಳೆ ಸುಬ್ರಹ್ಮಣ್ಯ ಆರಾಧನೆಯೂ ಮಾಡಬೇಕು, ನೀವು ಸ್ಕಂದ ಮಾತೆ ಆರಾಧನೆಯೂ ಮಾಡಬೇಕು. ಹೀಗೆ ನೀವು ಏನೇ ಸಂಕಲ್ಪ ಮಾಡಿಕೊಂಡ್ರು ನಾಳೆ ನಿಮಗೆ ಯಶಸ್ಸು, ಅಭಿವೃದ್ಧಿ ಮತ್ತು ಯಾವುದೇ ದುಷ್ಟಗ್ರಹದಿಂದ ನಿಮಗೆ ತೊಂದರೆ ಆಗೋದಿಲ್ಲ. ನೋಡಿ, ಹೇಳ್ಬೇಕು ಅಂದರೆ ನಾಳೆ ಸ್ಕಂದ ಮಾತೆ ಪ್ರತೀಕ ಅಂದರೆ ಬುಧಗ್ರಹ. ಬುಧಗ್ರಹ ಯಾರಿಗೆ ಜಾತಕದಲ್ಲಿ ಚೆನ್ನಾಗಿರೋದಿಲ್ಲ, ನೀಚ ಮನೇಲಿರುತ್ತೆ ಅಂಥವರಿಗೆ, 12ನೇ ಮನೇಲಿ ಯಾರಿಗಿರುತ್ತೆ ಬುಧಗ್ರಹ ಅಂಥವರು ನಾಳೆ ದಿವಸ ಬುಧನ ಆರಾಧನೆ, ಬುಧನ ಚೆನ್ನಾಗಾಗಬೇಕು ಅಂದರೆ ಸ್ಕಂದ ಮಾತೆಯ ಆರಾಧನೆ, ಸ್ಕಂದನ ಆರಾಧನೆ ಮಾಡಬೇಕು ನೀವು. ಬುಧಗ್ರಹ ತುಂಬ ಸ್ಟ್ರಾಂಗ್ ಆಗುತ್ತೆ. ಬುಧಗ್ರಹ ಬಂದು ಅಭಿವೃದ್ಧಿ, ಲಕ್ಷ್ಮೀ ಕಟಾಕ್ಷ ಕೂಡ, ಬುದ್ಧಿನ ಚುರುಕುಗೊಳಿಸುವಂಥ ಗ್ರಹ ಕೂಡ ಬುಧಗ್ರಹ. ಬುಧಗ್ರಹ ಯಾರಿಗೆ ಚೆನ್ನಾಗಿದೆ ಅಂದರೆ ನೋಡಿ, ಅವರು ತುಂಬ ಅಭಿವೃದ್ಧಿ ಹೊಂದುತ್ತಾರೆ. ಅವರು ಮಕ್ಕಳು ಚೆನ್ನಾಗಿ ಓದುತ್ತಾರೆ, ಫಸ್ಟ್ ರ್ಯಾಂಕ್ ತಗೋತಾರೆ, ಪರ್ಸಂಟೇಜ್ ತಗೋತಾರೆ. ಅದರಿಂದ ಬುಧನ ಪ್ರತೀಕ ತಾಯಿ ಮಾತಾ ಸ್ಕಂದ ಮಾತಾ. ಅದರಿಂದ ನೀವು ನಿಮ್ಮ ಮಕ್ಕಳಿಗೂ ಯಶಸ್ಸು, ಅಭಿವೃದ್ಧಿ ಎಲ್ಲ ಸಿಗಲಿ ಅಂತ ಕೇಳ್ಕೊಳ್ಳಿ. ಸ್ಕಂದ ಮಾತೆಯ 11 ನಾಮಗಳನ್ನು ಹೇಳ್ಕೊಳ್ಳಿ ವೀಕ್ಷಕರೇ. ನಿಮ್ಮ ಮಕ್ಕಳಿಗೆಲ್ಲ ಒಳ್ಳೆಯದಾಗತ್ತೆ ಮತ್ತು ಬುಧಗ್ರಹ ಸ್ಟ್ರಾಂಗ್ ಆಗುತ್ತೆ. ನೋಡಿ, ಹೀಗೆ ಇದೆ ನಾಮಗಳು. ಓಂ ದುರ್ಗಾಯೇ ನಮಃ, ಓಂ ಶಿವಾಯೇ ನಮಃ, ಓಂ ಮಹಾಲಕ್ಷ್ಮೇ ನಮಃ, ಓಂ ಮಹಾಗೌರಿಯೇ ನಮಃ, ಓಂ ಚಂಡಿಕಾಯೇ ನಮಃ, ಓಂ ಸರ್ವಜ್ಞಾನಾಯ ನಮಃ, ಓಂ ಸರ್ವಲೋಕಶ್ಯಯೇ ನಮಃ, ಓಂ ಸರ್ವಕರ್ಮಫಲಪ್ರದಾಯೇ ನಮಃ, ಓಂ ಸರ್ವತೀರ್ಥಾಯೇ ನಮಃ, ತೀರ್ಥಮಯೇ ನಮಃ, ಓಂ ಪುಣ್ಯಾಯ ನಮಃ, ಓಂ ಸ್ಕಂದ ಮಾತೆಯೇ ನಮಃ. ಹೀಗೆ 11 ಬಾರಿ ಹೇಳ್ಕೊಳ್ಳಿ ವೀಕ್ಷಕರೇ. ನಿಮಗೆ ನಿಮ್ಮ ಮಕ್ಕಳಿಗೆಲ್ಲ ಅಭಿವೃದ್ಧಿ ಆಗತ್ತೆ. ನೋಡಿ, ನಿಮ್ಮ ಮಕ್ಕಳಿಗೆ ಬುದ್ಧಿ, ಮೂಲಾಧಾರ ಚಕ್ರ
ಎಲ್ಲ ಆ್ಯಕ್ಟಿವ್ ಆಗುತ್ತೆ. ಇದು ಹೇಳೋದ್ರಿಂದ ಬುದ್ಧಿ ಚುರುಕಾಗತ್ತೆ. ಕವಚ ನೋಡಿ, ಐಂ ಬೀಜಾಲಿಂಕ ದೇವಿ ಪಾದಾಯಜ್ಞಮಾಧಾರ ಪಾರ ಹೃದಯಂ ಪತೋಸ ದೇವಿ ಕಾರ್ತಿಕೇಯಾಯತ ಶ್ರೀಂ ಹ್ರೀಂ ಓಂ ಐಂ ದೇವಿ ಪರ್ವಸ್ಯ ಪತೋ ಸರ್ವದಾ ಸರ್ವಾಂಗಮೇ ಸದಾ ಪತೋ ಸ್ಕನಾದಿಮಾತಾ ಪುತ್ರ ಪ್ರಧಾ ವನ ವನ ಮೈತಂ ಹುಂಪಟ್ ಬೀಜ ಸಮಾನ್ವಿತ ಉತ್ತರಸ್ಯ ತದಾಗ್ನೇ ಚ ವರುಣೇ ನೈಋತ್ಯೈವತು ಇನಾದ್ರಿಣಿ ಭೈರವಿ ಜೈವಾಸಿತಂಗಿ ಚ ಸಂಹಾರಿಣಿ ಸರ್ವದಾಪತೋ ಮಾ ದೇವಿ ಜನ್ಯಾನಾಸು ಹಿ ದೀಕ್ಷೋ ವೈ. ಈ ಒಂದು ಶಕ್ತಿಶಾಲಿವಾದ ಕವಚವನ್ನು ನೀವು ಹೇಳ್ಕೊಳ್ಳಿ ವೀಕ್ಷಕರೇ. ಇದರಿಂದ ನಿಮಗೆ ಅಭಿವೃದ್ಧಿ ಸಿಗುತ್ತೆ, ಏಕಾಗ್ರತೆ ಸಿಗುತ್ತೆ, ನಿಮ್ಮ ಮಕ್ಕಳ ಅಭಿವೃದ್ಧಿ ಆಗ್ತಾರೆ ವೀಕ್ಷಕರೇ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ವೀಕ್ಷಕರೇ. ನವರಾತ್ರಿ 5ನೇ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ನಿಮಗೆಲ್ಲ ಒಳ್ಳೆಯದಾಗಲಿ, ನನಗೂ ಒಳ್ಳೆಯದಾಗಲಿ ಅಂತ ನಿಮ್ಮೆಲ್ಲರ ಆಶೀರ್ವಾದ ಕೊಡಿ ವೀಕ್ಷಕರೇ. ನೆಕ್ಸ್ಟ್ ಚಾನಲಲ್ಲಿ ನಾನು ನಿಮಗೆ ಸಿಗ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನಮಸ್ತೆ.